ನೀನಾದನ ಸೀರಿಯಲ್ಲು ಇವತ್ತಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಸಂಚಿಕೆ ಸ್ಟಾರ್ಟ್ ಆಗ್ತಿದ್ದಂಗೆ ನಮ್ಮ ವೈಶು ಬ್ಯಾಗೆಲ್ಲ ಪ್ಯಾಕ್ ಮಾಡ್ತಾ ಇರ್ತಾಳೆ. ನಾನು ಈ ಮನೇಲಿ ಇರಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಲಗೇಜ್ ಎಲ್ಲ ತನ್ನ ಬಟ್ಟೆನೆಲ್ಲ ಬ್ಯಾಗಿಗೆ ತುಂಬ್ತಾ ಇರ್ತಾಳೆ. ಅಲ್ಲಿಗೆ ಶಕುಂತಲ ಬಂದು, ವೈಶು ಏನು ಮಾಡ್ತಿದ್ಯಾ? ನಾನು ಇರಲ್ಲಮ್ಮ ಇಲ್ಲಿ, ನಾನು ಎಲ್ಲಾದರೂ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಇಲ್ಲ ವೈಶು, ಯಾಕೆ ಹೋಗ್ತೀಯಾ, ಎಲ್ಲಿಗೆ ಹೋಗ್ತೀಯ, ಇದು ನಿನ್ನ ಮನೆ ಕಣೆ, ಇಲ್ಲಿ ನೀನು ಇರಬೇಕಾಗಿರೋದು ನಿನ್ನ ಹಕ್ಕು ಇದು ಅಂತೇಳಿ ಅಂದಾಗ ಅವ್ರು ಅಂದಂಗೆಲ್ಲ ಅನ್ನಿಸ್ಕೊಂಡು ಎಣದ ಮೇಲೆ ಅಕ್ಕಿ ಕಾಳನ್ನ ಹಾರಿಸ್ಕೊಂಡು ತಿನ್ನೋರು ನೀವು ಅಂತೆಲ್ಲ ಅಂದಿದ್ದಾರೆ. ಅಂಥ ಮಾತೆಲ್ಲ ಅನ್ನಿಸ್ಕೊಂಡು, ಇನ್ನೂ ನಾನು ಇಲ್ಲಿರೋದಕ್ಕೆ ನೀನಲ್ಲಮ್ಮ, ನಿನಗಂತೂ ಮಾನ ಮರ್ಯಾದೆ ಇಲ್ಲ, ಅವ್ರು ಅಂದಂಗೆಲ್ಲ ಅನ್ನಿಸ್ಕೊಂಡು ಇಲ್ಲೇ ತಿಂದ್ಕೊಂಡು ಇಲ್ಲೇ ಇದೆಯಾ, ಇಷ್ಟು ದಿನ ನನ್ನ ಅಪ್ಪ ಯಾರು, ನನಗೆ ಸಂಬಂಧಿಕರು ಯಾರು ಇಲ್ವಾ ಅಂತ ಎಷ್ಟೊಂದು ಕೇಳಿದ್ರು ನೀನು ಏನೂ ಬಾಯ್ಬಿಡ್ತೀರಾ. ಈಗ ಸಡನ್ನಾಗಿ ಇಲ್ಲಿ ಕರ್ಕೊಂಬಂದು ಇವರೇ ನಿಮ್ಮಪ್ಪ, ಇವರೆಲ್ಲ ನಿಮ್ಮ ಅಣ್ಣನ ತಮ್ಮಂದರು, ಹಾಗೆ ಹಿಂಗೆ ಇದೇ ನಿನ್ನ ಮನೆ ಅಂತ ಹೇಳ್ತಿದೆಯಲ್ಲ, ಹೆಂಗೆ ನಾನು ಸಹಿಸ್ಕೊಳ್ಳೋದು ಅಂತ ಹೇಳ್ತಾಳೆ ವೈಶು. ಇದೇ ಸತ್ಯ ವೈಶು, ನೀನು ಅವಾಗ ಅಷ್ಟೊಂದು ಕೇಳಿದ್ರು ನಾನು ಯಾಕೆ ಹೇಳಿಲ್ಲ ಅಂದರೆ, ಈ ಸತ್ಯನ ನೋಡು ನೀನು ಈಗ ಅರ್ಗಿಸ್ಕೊಂತ ಇಲ್ಲ, ನಾನು ಅದಕ್ಕೆ ಅವಾಗಲೂ ಹೇಳ್ತಾ ಇರಲಿಲ್ಲ, ಹೇಳಿದ್ರೆ ಆ ಸತ್ಯನ ತಡ್ಕೊಳ್ಳೋ ಶಕ್ತಿ ನಿನಗಿಲ್ಲ ಅಂತ ಹೇಳ್ಬಿಟ್ಟು ಅಂತೇಳಂತಾಳೆ. ಅಪ್ಪ ಅಂತ ಹೇಳಂತೀಯಲ್ಲ, ಅಪ್ಪ ಅನ್ನಿಸ್ಕೊಂಡವನು ನಿಮ್ಮಪ್ಪ ಯಾರು ಅಂತ ನನ್ನೇ ಕೇಳ್ತಾನೆ, ನಿಮ್ಮಮ್ಮ ನಿನ್ನನ್ನು ಯಾರಿಗೆ ಹುಟ್ಟಿಸ್ಕೊಂಡಿರೋದು ಅಂತ ಕೇಳ್ತಾನೆ, ಅಂಥವನ್ನ ಅಪ್ಪ ಅನ್ನು ಅಂತ ಹೇಳ್ಬಿಟ್ಟು ನನಗೆ ಹೇಳ್ತೀಯಲ್ಲ, ನೀನು ಇವ್ರು ಅಂದಂಗೆಲ್ಲ ಅನ್ನಿಸ್ಕೊಂಡು ಈ ಮನೇಲಿ ನೀನಿರ್ಬೋದು, ನಾನಂತೂ ಇರಲ್ಲ ಅಂತ ಹೇಳ್ಬಿಟ್ಟು ಲಗೇಜೆಲ್ಲ ತೊಗೊಂಡು ಹೊರಟು ಬಿಡ್ತಾಳೆ. ಶಕುಂತಲ ಎಷ್ಟೊಂದು ಕನ್ವಿನ್ಸ್ ಮಾಡೋಕ್ಕೆ ಹೋಗ್ತಾಳೆ. ಇದೇ ಸತ್ಯ ಅಮ್ಮ, ಇವರೇ ನಿಜವಾದ ನಿನ್ನ ತಂದೆ, ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ವೇದನ ಮೇಲೆ ನಂಬಿಕೆ ಇಟ್ಟು ಇನ್ನೂ ಸ್ವಲ್ಪ ದಿನ ಇರು, ಎಲ್ಲರೂ ಒಪ್ಕೊಂತಾರೆ, ಹಾಗೆ ಹಿಂಗೆ ಅಂತೆಲ್ಲ ಹೇಳ್ತಾಳೆ. ಬಟ್ ನೀನು ನಂಬೋದೇನೋ ವೇದನ, ನಾನು ನಿನ್ನೂ ನಂಬಕ್ಕೆ ರೆಡಿ ಇಲ್ಲ, ಆ ವೇದನೂ ನಂಬಕ್ಕೆ ರೆಡಿ ಇಲ್ಲ, ನಿಮ್ಮಿಬ್ಬರು ಸವಾಸನೂ ನನಗೆ ಬೇಡ ಅಂತ ಹೇಳ್ಬಿಟ್ಟು ಲಗೇಜ್ ತೊಗೊಂಡು ರೂಮಿಂದ ಹೊರಗೆ ಬರ್ತಾಳೆ. ಅವಳು ರೂಮಿಂದ ಇಲ್ಲಿ ಕೆಳಗೆ ಬರ್ತಿದ್ದಂಗೆ ನಮ್ಮ ವಿಕ್ರಮ್ ಎದುರಿಗೆ ಬಂದುಬಿಡ್ತಾನೆ. ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಎಲ್ಲಿಗೆ ಅಂತ ಗೊತ್ತಿಲ್ಲ, ಆದರೆ ಇಲ್ಲೇ ಇದ್ದರೆ ಉಸಿರುಗಟ್ಟಿ ಸಾಯೋದಂತೂ ನಿಜ ಅಂತ ಹೇಳ್ತಾಳೆ ವೈಶು. ನೀನು ನನ್ನ ಸ್ವಂತ ತಂಗಿ ಅಲ್ಲ ಅಂತ ಗೊತ್ತಿದ್ದಾಗಲೇ ನಿನ್ನನ್ನು ಒಂಟಿಯಾಗಿ ಎಲ್ಲೂ ಹೋಗಕ್ಕೆ ಬಿಟ್ಟಿಲ್ಲ, ಕಣ್ಣೀರು ಹಾಕ್ಕೊಂಡೆಲ್ಲೂ ಅಡ್ಡಾಡಕ್ಕೆ ಬಿಟ್ಟಿಲ್ಲ. ಈಗ ನೀನು ನನ್ನ ಸ್ವಂತ ತಂಗಿ ಅಂತ ಗೊತ್ತಾಗಿದೆ, ಅಂಥದ್ರಲ್ಲಿ ನಿನ್ನನ್ನು ಅಳ್ತಾ ಹೋಗಕ್ಕೆ ನಾನು ಬಿಡ್ತೀನಿ. ನನ್ನ ತಂಗಿ ಹೊರಗೆ ಹೋಗ್ಬೇಕಿದ್ರೆ ಯಾವಾಗ ಅಂತಂದರೆ ಮದುವೆ ಆಗಿ ಗಂಡನ ಮನೆಗೆ ಹೋಗ್ಬೇಕಷ್ಟೇ, ಅವಾಗಷ್ಟೇ ಒಂಟಿಯಾಗಿ ಕಳಿಸೋದು, ಈಗ ಮಾತ್ರ ನಾನು ಕಳಿಸಲ್ಲ ಅಂತೇಳಿ ಅಂತಾನೆ. ಸುಮ್ಮನೆ ನನಗೆ ಏನೇನೋ ಹೇಳಿ ಕಂಟ್ರೋಲ್ ಮಾಡೋಕ್ಕೆ ಬರಬೇಡ ಅಣ್ಣ, ನಾನು ಇರಲ್ಲ ಈ ಮನೇಲಿ, ನೀನು ನೋಡಿದ್ರೆ ನನ್ನನ್ನು ತಂಗಿ ಅಂತ ಅಂತೀಯ, ಆದರೆ ಅಪ್ಪ ನೋಡಿದ್ರೆ ನೀನು ಯಾವನಿಗೆ ಹುಟ್ಟಿದೆಯೋ, ನಿಮ್ಮಮ್ಮ ಯಾರಿಗೆ ಹುಟ್ಟಿಸ್ಕೊಂಡಿದ್ದಾರೋ ಅಂತ ಎಲ್ಲ ಚುಚ್ಚು ಮಾತಾಡ್ತಾರೆ. ನನಗೆ ಇಲ್ಲಿರೋಕ್ಕೆ ಇಷ್ಟ ಇಲ್ಲ, ಮನಸ್ಸು ತಡಿತಾ ಇಲ್ಲ ಅಂತ ಪಾಪ ತುಂಬ ನೋವನ್ನ ಹೇಳ್ಕೊತಾನೆ ವಿಕ್ರಮ್ ಹತ್ರ. ಇಷ್ಟು ದಿನ ಇದು ಯಾವುದು ನನ್ನ ಕಂಟ್ರೋಲಲ್ಲಿ ಇರಲಿಲ್ಲ ವೈಶು, ಆದರೆ ಇನ್ಮೇಲೆ ನಿನ್ನನ್ನು ಮುಟ್ಟಬೇಕು ಅಂದರೆ ನನ್ನ ದಾಟಿನೇ ಬರಬೇಕು ಈ ಮನೇಲಿ ಎಲ್ಲರೂ. ಸೊ ನಾನು ನೀನೇ ಅವತ್ತು ಹೇಳ್ದೆ ತಾನೆ, ನೀನು ಈ ಮನೇಲಿ ನಿನ್ನನ್ನು ಬಿಟ್ಟರೆ ನಾನು ಇನ್ಯಾರೂ ನಂಬಲ್ಲ ಅಂತ. ಈ ಹಣ್ಣನ್ನು ನಿಜವಾಗ್ಲೂ ನೀನು ನಂಬೋದಾದರೆ, ಈ ಹಣ್ಣಿಗೆ ನಿಜವಾಗ್ಲೂ ನೀನು ಬೆಲೆನೇ ಕೊಡೋದಾದರೆ ದಯವಿಟ್ಟು ನಡಿ ಒಳಗಡೆ ಅಂತೇಳಿ ಅಂತಾನೆ. ವೈಶುಗೆ ಏನು ದಾರಿ ತೋಚಲ್ಲ, ನೀನು ನನ್ನನ್ನು ಮಾತಲ್ಲೇ ಕಟ್ಟಾಗ್ತಿದ್ಯಾ ವಿಕ್ರಮಣ ಅಂತೇಳಂದು, ನೀನು ಹೋಗಲೇಬೇಕು ಇವಾಗ, ನನ್ನ ಮೇಲೆ ಪ್ರೀತಿ ಇದ್ದರೆ ನಡಿ ಒಳಗೆ ಅಂತಂದರೆ ಆ ಕಡೆ ಈ ಕಡೆ ಹಿಂಗೆ ನೋಡಿಬಿಟ್ಟು ಇನ್ನೇನು ದಾರಿ ಇರಲ್ಲ, ಲಗೇಜ್ ತೊಗೊಂಡು ಒಳಗೆ ಹೋಗ್ತಾಳೆ ವೈಶು. ಈ ಕಡೆ ರೇವಕಿ ಉಮನ್ ಗಂಡ ಊಟ ಮಾಡ್ತಾ ಕೂತಿರ್ತಾರೆ. ರೇವಕಿ, ಅಪ್ಪ ಇಷ್ಟೊಂದು ಬಿಸಿಲಲ್ಲಿ ಮಜ್ಜಿಗೆ ಕುಡಿದಿದ ತಕ್ಷಣ ಹೊಟ್ಟೆ ತಣ್ಣಗಾಗ್ತಾಯಿತ್ತು, ಈಗ ಮಜ್ಜಿಗೆ ಕುಡಿದ್ರೆ ಅದರಲ್ಲೂ ವೇದ ನೆನೆಸ್ಕೊಂಡ್ಬಿಟ್ರೆ ಎಷ್ಟೇ ಮಜ್ಜಿಗೆ ಕುಡಿದ್ರೂ ಹೊಟ್ಟೆ ದಗದಗ ಅಂತ ಉರಿತಾ ಇರುತ್ತೆ ಅಂತೇಳಂತಾಳೆ. ಅದಕ್ಕೆ ಉಮನ್ ಗಂಡ, ಹೌದು ಬಿಡು, ವೇದ ನೆನಪಾದರೆ ನಿನಗೆ ಉರಿದೇ ಉರಿಯುತ್ತೆ ಅಂತೇಳಿ ಅಂತಾನೆ. ಅದಕ್ಕೆ ಬಾವ, ನಾನು ಹೇಳೋದನ್ನು ಕೇಳಿ, ನನಗೆ ಉರಿಯೋದು ವೇದ ನೆನೆಸ್ಕೊಂಡ್ರೆ ಅಲ್ಲ, ಇನ್ನು ಮುಂದೆ ಆ ಮನೆಯಲ್ಲಿ ಅವಳ ಪರಿಸ್ಥಿತಿ ಪಾಪ ಏನಾಗುತ್ತೋ ಅಂತೇಳಿ, ಯಾಕೆ ಅವಳ ಪರಿಸ್ಥಿತಿ ಏನೇ ಆಗಿದೆ, ಚೆನ್ನಾಗಿದ್ದಾಳಲ್ಲೇ ಅಂತ ಉಮಾ ಅಂದಿದ್ದಕ್ಕೆ, ಅಯ್ಯೋ ಇಷ್ಟು ದಿನ ಚೆನ್ನಾಗಿದ್ಲು ನಿನ್ನ ಮಗಳು, ಇನ್ಮೇಲೆ ಆ ಶಕುಂತಲ ಬಂದಿದ್ದಾಳಲ್ಲ, ಅವಳಿಗೆ ರಾಜಕೀಯನೇ ಮುಖ್ಯ, ಅವಳು ಇವ್ರನ್ನೆಲ್ಲ ಇಟ್ಕೊಂಡು ಏನೇನು ರಾಜಕೀಯ ಮಾಡ್ತಾಳೆ ಅಂತ ನೋಡ್ತಾ ಇರಿ ಉಮಾ. ಮೊದಲು ನನ್ನ ಮಗ ಪೊಲೀಸು ಅಂತ ಬಿಲ್ಡಪ್ ಕೊಟ್ಲು, ಅವನು ಜೈಲಿಗೆ ಹೋದ್ಮೇಲೆ ಈ ವೇದನ ಜೊತೆ ಕ್ಲೋಸ್ ಆಗಿ ಅವ್ರ ಮನೆಗೆ ಕನ್ನ ಹಾಕಿದ್ಲು. ಈಗ ಇನ್ನು ಸ್ವಲ್ಪ ದಿವಸದಲ್ಲಿ ಎಲ್ಲರನ್ನೂ ಒಂದು ಮಾಡ್ಕೊಂಡು ಅವಳೇ ರಾಜಭಾರನ ಮಾಡ್ತಾಳೆ ಆ ಮನೇಲಿ. ಹತ್ತೆ ವರ್ಷನ ಇಷ್ಟರಲ್ಲೇ ಶುರು ಮಾಡೇ ಬಿಡ್ತಾಳೆ. ಆವಾಗ ನಿನ್ನ ಮಗಳು ದಿನ ಫೋನ್ ಮಾಡಿ, ನನ್ನ ಕೈಲಿ ಇಲ್ಲಿರೋಕ್ಕೆ ಆಗ್ತಾ ಇಲ್ಲ ಅಮ್ಮ, ನಾನು ಇಲ್ಲಿಗೆ ಬರ್ತೀನಿ ಅಮ್ಮ ಅಂತ ಹೇಳ್ಬಿಟ್ಟು, ನಿನ್ನ ಮಗಳು ಇಲ್ಲಿಗೆ ಬರೋ ದಾರಿ ಇನ್ನೇನು ತುಂಬ ದೂರ ಇಲ್ಲ ಅಂತ ಪಾಪ ತಲೆಯಲ್ಲಿ ಹುಳ ಬಿಡ್ತಾ ಇರ್ತಾಳೆ ಉಮ್ಮಂಗೆ. ಸುಮ್ಮನಿರೆ, ಅವಳು ನೋಡ್ತಾ ಇದ್ರೆ ಶಕುಂತಲ ತುಂಬ ಒಳ್ಳೆಯವಳ ಥರ ಕಾಣಿಸ್ತಾಳೆ, ತುಂಬ ಒಳ್ಳೆಯವಳು ಆಗಿದ್ಲೇನೋ. ಈಗ ಹಣದ ಆಸೆ ಮೊದಲೇನೂ ಇರಲಿಲ್ಲ, ಈಗ ಹಣದ ಆಸೆ, ಹಣದ ಹುಚ್ಚು ತಲೆ ಏರಿರುತ್ತೆ ಶಕುಂತಲಂಗೆ ಅಂತ ಹೇಳ್ತಾಳೆ ರೇವಕಿ. ಅದಕ್ಕೆ ಉಮಾ ಇದ್ದೋಳು, ಆ ಥರ ಅವ್ರಿಗೆ ಹಣದ ಆಸೆ ಇದ್ದಿದ್ರೆ ಅಂಥ ಶ್ರೀಮಂತಿಕೆನ ಬಿಟ್ಟು ಯಾಕೆ ಹೋಗ್ತಿದ್ರು, ಆವಾಗ ಅವಶ್ಯಕತೆ ಇರಲಿಲ್ಲ, ಈಗ ತಿನ್ನಕ್ಕೆ ಅನ್ನನೂ ಗತಿ ಇಲ್ಲಲ್ಲ, ಇವಾಗ ಹಣದ ಹುಚ್ಚು ಬಂದಿದೆ, ನೋಡ್ತಾ ಇರು ಉಮಾ, ನಿನ್ನ ಮಗಳು ಇನ್ನೂ ಏನೇನೆಲ್ಲ ಕಷ್ಟ ಅನುಭವಿಸ್ತಾಳೆ ಅಂತ ಹೇಳ್ಬಿಟ್ಟು ಅಂತೇಳಿ ಪಾಪ ಸುಮ್ಮನಿರೋ ಉಮುಖದ ತಲೆಯಲ್ಲಿ ಹುಲ್ಲ ಬಿಡ್ತಾ ಇರ್ತಾಳೆ ಈ ರೇವಕಿ.
ಇಲ್ಲಿ ಒಂದು ಹಳೆಯ ರೂಮಲ್ಲಿ ಶಕುಂತಲ ಕೂತಿರ್ತಾಳೆ. ಅಲ್ಲಿಗೆ ವೇದ ಬರ್ತಾಳೆ. ಓ ಅತ್ತೆ ಇಲ್ಲಿದ್ದೀರಾ ನೀವು, ನಾನು ಮನೆಯೆಲ್ಲ ಹುಡ್ಕಾಡ್ಬಿಟ್ಟೆ ಅಂತೇಳಿ ಅಂತಾಳೆ. ಈ ರೂಮಿಗೆ ಅದು ಆಲ್ಮೋಸ್ಟ್ ಯಾರು ಬರಲ್ಲ, ನೀವು ಬಂದಿದ್ದೀರಾ ಏನಕ್ಕೆ, ಇದು ಯಾವಾಗಲೂ ಬೀಗ ಹಾಕಿರ್ತಿತ್ತು ನಾನು ಬಂದಾಗಿದ್ದ ಅಂತಾಳೆ. ಓ ಅದಕ್ಕೇನೋ ಈ ರೂಮು ನಾನು ಹೋದಾಗ ಹೆಂಗಿತ್ತು ಹಂಗೆ ಇದೆ, ಏನು ಚೇಂಜ್ ಆಗಿಲ್ಲ, ಮನೆಯೆಲ್ಲ ಚೇಂಜ್ ಆಗಿದೆ ಬಟ್ ಇದು ಚೇಂಜ್ ಆಗಿಲ್ಲ. ಈ ರೂಮು ನನಗೆ ತುಂಬ ಸೆಕ್ಯೂರಿಟಿ ಕೊಡ್ತಾ ಇತ್ತು, ಈ ರೂಮು ನನಗೆ ಆಶ್ರಯ ಕೊಡ್ತಾ ಇತ್ತು ಅಂತ ಶಕುಂತಲ ಹೇಳ್ತಾಳೆ. ಯಾವಾಗ ಅಂತಂದರೆ ನೀವು ಒಂದೊಂದ್ಸಲಿ ನಿಮ್ಮ ಮಾವ ನನಗೆ ಹೊಡಿಯೋಕ್ಕೆ ಬರೋರು, ತುಂಬ ಗಲಾಟೆ ಮಾಡೋರು, ಆವಾಗ ನಾನು ಬಂದು ಇಲ್ಲಿ ಕುಡ್ಕೊತಾ ಇದ್ದೆ. ಆವಾಗ ಅವರು ವಧೆಯಿಂದ ಸ್ವಲ್ಪ ತಪ್ಪಿಸ್ಕೊತಾ ಇದ್ದೆ. ನೀವು ಇದನ್ನೆಲ್ಲ ವಿಕ್ರಮ್ಗೆ ಹೇಳಿಲ್ವಾ ಅಂತೇಳಿ ಕೇಳಿದಾಗ ಅವ್ರ ಅಪ್ಪನ ಅವನೇ ದ್ವೇಷ ಮಾಡೋ ಥರ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ವೇದ ಅಂತ ಪಾಪ ಹೇಳ್ತಾಳೆ ಶಕುಂತಲ. ಹಾಗೆಯೇ ವಿಕ್ರಮ ಪುಟ್ಟದಾಗಿದ್ದಾಗ ಆಟ ಆಡಿರೋಂಥ ಎಲ್ಲ ಆಟ ಸಾಮಾನ ತೆಗೆದು ಖುಷಿಯಾಗಿ ತೋರಿಸ್ತಾ ಇರ್ತಾಳೆ. ಇಲ್ಲಿ ನೋಡು ಇದನ್ನು ವಿಕ್ರಮ್ನು ತುಂಬ ಇಷ್ಟಪಟ್ಟು ಕೊಡಿಸಿದ್ವಿ ನಾವು, ತುಂಬ ಚೆನ್ನಾಗಿ ಆಟ ಆಡ್ತಿದ್ದ, ಇದು ವಿಕ್ರಮ್ದು ಚಪ್ಪಲು, ಇದನ್ನ ಹಾಕೊಂಡು ಪುಟ್ಟದಾಗಿ ನಡೆದಾಡ್ತಾ ಇದ್ದ ಅಂತ ತುಂಬ ಖುಷಿ ಇರುತ್ತೆ ಅವಳ ಮುಖದಲ್ಲಿ. ಅತ್ತೆ ಇಷ್ಟೊಂದೆಲ್ಲ ದುಃಖ, ಇಷ್ಟೊಂದೆಲ್ಲ ಖುಷಿ ಇಟ್ಕೊಂಡು ಯಾಕಿನ್ನೂ ಸುಮ್ಮನಿದ್ದೀರಾ, ವಿಕ್ರಮ್ ಹತ್ರ ದಾಮೋದರ ಏನು ಮಾಡ್ದ, ನೀನು ಯಾಕೆ ಹೋದೆ, ಯಾಕೆ ಇಷ್ಟೊಂದೆಲ್ಲ ಆಯಿತು ಅಂತ ಹೇಳ್ಬೋದಲ್ವ ಅಂದಿದ್ದಕ್ಕೆ ಬೇಡ ಅಮ್ಮ, ಅವ್ರನ್ನೆಲ್ಲ ಸರಿ ಮಾಡಬೇಕು ಅಂತ ನಾನು ಈ ಮನೆಗೆ ಬಂದಿದ್ದೀನಿ, ಸುಮ್ಮನೆ ಮತ್ತೆ ದ್ವೇಷ ಕಟ್ಕೊಳ್ಳೋದು ಬೇಡ ಅಂತ ಹೇಳಂತಾಳೆ. ಸರಿ ಅತ್ತೆ ನೀವೇನು ದುಃಖ ಪಡಬೇಡಿ, ನಾವಿಬ್ಬರು ಸೇರಿಕೊಂಡು ಈ ರೌಡಿಸಮ್ಮಿಂದ ತುಂಬಿರೋ ಮನೆಯನ್ನು, ರೌಡಿಸಮ್ ಅನ್ನೋದನ್ನು ಎಸ್ದು ಈ ಮನೆಯೂ ಕರುಣೆ ದಯೆ ತುಂಬಿರೋ ಒಂದು ದೇವಸ್ಥಾನ ಮಾಡೋಣ ಅಂತೇಳಿ ಹೇಳ್ತಾಳೆ. ಇಬ್ಬರು ಖುಷಿಯಾಗಿ ಹೌದು ಅಂತೇಳಿ ನಿರ್ಧಾರ ಮಾಡ್ತಾರೆ. ಈ ಕಡೆ ಗುಲಾಬಿದು ಹಠ ಅಂದರೆ ಹಠ, ನಾನು ನಿಮ್ಮ ಮನೆಗೆ ಬರ್ತೀನಿ, ನೀನು ನನ್ನ ಲವ್ವರ್ ಅಂತ ಹೇಳೋ ವಿಷಯನ ನಾನೇ ಹೇಳ್ತೀನಿ ಅಂತ ನಮ್ಮ ವೀರ ಒಂದು ಸರ್ಕಸ್ ಮಾಡ್ತಿರ್ತಾನೆ. ಅವಳನ್ನ ಸುಮ್ಮನೆ ಇರ್ಸೋಕ್ಕೆ ಇದೊಂದು ಇಷ್ಟು ದಿನ ಕಾದಿದೆಯಾ ಚಿನ್ನ, ಇನ್ನು ಸ್ವಲ್ಪ ದಿನ ಸುಮ್ಮನೆ ಇರು, ನೋಡಿದ್ರೆ ಇವಾಗ ನಮ್ಮಮ್ಮ ಎಲ್ಲೋ ಹೋಗಿದ್ದಳು, ನಮ್ಮಮ್ಮನೂ ಬಂದಿದ್ದಾಳೆ, ಶೆಟ್ರು ನೋಡಿದ್ರೆ ನಮಗೆ ಕೊಡಬೇಕಾಗಿರೋ ಡೀಲ್ನೆಲ್ಲ ಬೇರೆಯವ್ರಿಗೆ ಕೊಟ್ಟು ನಮಗೆ ಏನು ಇಲ್ದಂಗೆ ಮಾಡ್ತಿದ್ದಾರೆ, ಇನ್ನು ಸ್ವಲ್ಪ ಇಂಥ ಟೈಮಲ್ಲಿ ನಾನೇನಾದರೂ ಈ ಥರ ಮಾಡಿದ್ರೆ ನನ್ನನ್ನು ಸಾಯಿಸ ಬಿಡ್ತಾರೆ, ನಿನ್ನೂ ಬಿಡಲ್ಲ ಗುಲಾಬಿ, ಸ್ವಲ್ಪ ದಿನ ಟೈಮ್ ಕೊಡು, ನಾನು ಇನ್ನು ಪ್ರಾಮಾಣಿಕವಾಗಿ ಲವ್ ಮಾಡ್ತಾ ಇದ್ದೀನಿ, ನೋಡು ನನ್ನ ಟೈಮಿಗೆ ಸರಿಯಾಗಿ ನನ್ನನ್ನು ನಿಮ್ಮ ಮನೆಗೆ ಕರ್ಕೊಂಡೋಗಿ ಇವಳು ನನ್ನನ್ನು ಹೆಂಡತಿ ಅಂತ ಹೇಳಿಲ್ಲ ಅಂದರೆ ನಿನ್ನ ಪ್ರಾಮಾಣಿಕತೆಗೆ ಬೆಲೆನೇ ಇಲ್ಲ ಅಂತ ಹೇಳ್ತಾಳೆ. ಸರಿ ಆಯಿತು ಕಾಯ್ತೀನಿ, ಬಟ್ ನಾನು ಇನ್ಮೇಲೆ ನಿನ್ನ ಭೇಟಿ ನಿಮ್ಮ ಮನೇಲಿ ಅಷ್ಟೇ, ನೀನೇನಾದರೂ ನನ್ನನ್ನು ಪರಿಚಯ ಮಾಡಿಸ್ಲಿಲ್ಲ ಅಂತಂದರೆ ನನಗೆ ಚೆನ್ನಾಗಿ ಗೊತ್ತು, ನಾನು ನಿಮ್ಮ ವೇದನ ಥರನೂ ಅಲ್ಲ, ಶಕುಂತಲಮ್ಮನ ಥರ ಕಾಯೋ ಅಂತಹ ಹೆಂಗಸು ಅಲ್ಲ, ನಾನಲ್ಲಿ ನನಗೆ ಬೇಕಾದ್ದನ್ನು ನಾನು ಕಿತ್ಕೊಂಡು ಯಾಕಾದ್ರೂ ಪಡ್ಕೊತೀನಿ ಅಂತ ಗುಲಾಬಿ ಹೇಳಿ ಬಾಯ್ ಬಾಯ್ ಚಿನ್ನ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಇಲ್ಲಿ ನಮ್ಮ ದಾಮೋದರ ಕುಡಿತಾ ಕೂತಿರ್ತಾನೆ. ಅಲ್ಲಿಗೆ ಶಕುಂತಲ ಬರ್ತಾಳೆ. ಯಾಕೆ ಬಂದೆ ಅಂತ ಕೇಳ್ತಾಳೆ. ಅದಕ್ಕೆ ಮಾತಾಡಬೇಕಿತ್ತು ನಿಮ್ಮ ಹತ್ರ, ಈ 20 ವರ್ಷದಿಂದ ಓಡೋಗುವಾಗ ಮಾತಾಡೋಕ್ಕೇನು ಇರಲಿಲ್ಲ, ಈಗಿದೆಯಾ ಮಾತಾಡೋಕ್ಕೆ, ಈ ನನ್ನ ಕಣ್ಮುಂದೆ ನಿಂತ್ಕೊಬೇಡ ಹೋಗು ಅಂತೇಳಿ ಅಂತಾನೆ. ಓಡೋಗೋ ಥರ ನೀವು ಮಾಡಿದ್ದು, ಮಕ್ಕಳಿಗೆ ನನ್ನ ಬಗ್ಗೆ ಇಲ್ಲದೆ ಇರೋದನ್ನೆಲ್ಲ ಹೇಳಿ ನನ್ನನ್ನು ದ್ವೇಷ ಮಾಡೋ ಥರ ಮಾಡಿದ್ದೀರಾ, ನೀವು ನನ್ನ ಕಣ್ಣಿಂದ ತಪ್ಪಿಸ್ಕೋಬೋದು, ನನ್ನ ಬಗ್ಗೆ ಹೇಳಿ, ಮೇಲೊಬ್ಬ ಇದನ್ನಲ್ವಾ ದೇವರು, ಅವ್ನು ನೋಡ್ತಾ ಇರ್ತಾನೆ ಇದನ್ನೆಲ್ಲ ಅಂತಂದಾಗ ಅದು ಏನು ನಾಟಕ ಆಡ್ತೀಯ ನೀನು, ನಾಟಕ ಆಡೋಕ್ಕೆ ನಿಂತ್ಕೊಂಡ್ರೆ ಸಾಧಾರಾಮೆ ಅಂತ ಹೇಳ್ತಾನೆ ದಾಮೋದರ ಶಕುಂತಲಂಗೆ. ನೋಡು ನಾನು ಬಂದಿರೋದು ನನ್ನ ಮಗ ವಿಕ್ರಮ್ಗೋಸ್ಕರ, ನಿಮ್ಮ ಹಣ ಆಸ್ತಿ ಈ ಮನೆ ಅಂತಸ್ತಿಗಾಗಿ ಬಂದಿಲ್ಲ ಅಂತೇಳಿ ಅಂತಾಳೆ. ನಿನ್ನ ಮಗ ವಿಕ್ರಮ, ನೀನೇನಾದರೂ ವೀರನ ಹತ್ರ ಹೋಗಿ ನಾನೇ ನಿನ್ನಮ್ಮ ಅಂತ ಹೇಳೋಕ್ಕೋದಿಯಾ, ಹೇಳಿದೆ ಅಂದರೆ ಅವ್ನು ನಿನ್ನನ್ನು ಅಲ್ಲೇ ಕೊಚ್ಚಾಕ್ಬಿಡ್ತಾನೆ. ಇನ್ನು ಆ ವೈಷ್ಣವಿ ಅವಳು ನನ್ನ ಮಗಳೇ ಅಲ್ಲ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ, ನೀನು ನನ್ನ ಹತ್ರ ಕತೆ ಹೊಡಿಬೇಡ, ಅವಳು ನನ್ನ ಮಗಳಲ್ಲ ಅಂತ ಅಂತಾನೆ ದಾಮೋದರ. ಬಾಯಿ ಬಂದಂಗೆಲ್ಲ ಮಾತಾಡಬೇಡ ದಾಮೋದರ, ನಿನಗೆ ಅಷ್ಟೊಂದು ಡೌಟ್ ಇದ್ದರೆ DNA ಟೆಸ್ಟ್ ಮಾಡಿಸು ಅಂತೇಳಿ ಅಂತಾಳೆ. ಶಾಕ್ ಆಗಿಬಿಡ್ತಾನೆ ನಮ್ಮ ದಾಮೋದರ. ಇದಿಷ್ಟು ನೋಡಿ ಇವತ್ತಿನ ಸಂಚಿಕೆ ತುಂಬ ಚೆನ್ನಾಗಿದೆ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಇನ್ನೊಂದು ಸಂಚಿಕೆಯಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಬಾಯ್ ಎಲ್ರಿಗೂ.